ಮಹಾಲಕ್ಷ್ಮೀ ನಮಃ. ಈ ಕಲಿಯುಗದಲ್ಲಿ ದೇವಿ ಸರಸ್ವತಿಯು ಎಲ್ಲರಿಗೂ ಸುಲಭವಾಗಿ ಸಿಗ್ತಾಳೆ. ಆದರೆ ಮಹಾಲಕ್ಷ್ಮಿಯನ್ನು ಮಾತ್ರ ನಾವು ಒಲಿಸ್ಕೊಳ್ಬೇಕಾಗುತ್ತೆ. ಹೇಗೆ? ತಪಸ್ ಮಾಡಿ, ಜಪ ಮಾಡಿ, ವ್ರತವನ್ನು ಮಾಡಿದಾಗ ಮಾತ್ರ ಲಕ್ಷ್ಮಿ ಎಲ್ಲರ ಜೊತೆ ಇರಲಿಕ್ಕೆ ಬಯಸ್ತಾಳೆ. ಮೊದಲನೇ ತತ್ವ ಅರ್ಥತತ್ವ. ಹಣಕ್ಕೆ, ಈ ದುಡ್ಡಿಗೆ ಪ್ರೀತಿ ಮಾಡುವಂಥದ್ದು, ವಿಶ್ವಾಸ ಕೊಡುವಂಥದ್ದು, ಗೌರವಿಸುವಂಥದ್ದು. ಯಾರೆಲ್ಲ ಈ ಅರ್ಥತತ್ವಕ್ಕೆ ಮನ್ನಣೆ ಕೊಡ್ತಾರೋ ಅಂಥವ್ರ ಹತ್ರ ಮಾತ್ರ ಲಕ್ಷ್ಮಿ ನೆಲೆಸ್ತಾಳೆ. ಎರಡನೇ ತತ್ವ ಸ್ತ್ರೀ ತತ್ವ. ಯಾರು ಹೆಣ್ಣನ್ನು ಗೌರವಿಸ್ತಾರೋ, ಅಷ್ಟೇ ಅಲ್ಲ ಪೂಜ್ಯನೀಯ ಮನೋಭಾವನೆಯಿಂದ ಕಾಣ್ತಾರೋ ಅಂಥವರಲ್ಲಿ, ಅಂತಹ ಮನೆಗಳಲ್ಲಿ, ಅಂತಹ ದೇಶಗಳಲ್ಲಿ ಹೆಣ್ಣು ಆ ಸ್ತ್ರೀ ತತ್ವ ಅಂತಂದರೆ ಲಕ್ಷ್ಮೀ ದೇವಿ ನೆಲೆಸೋದಕ್ಕೆ ಇಷ್ಟಪಡ್ತಾಳೆ. ಮೂರನೇದು ಶಕ್ತಿ ತತ್ವ. ಶಕ್ತಿ ತತ್ವ ಅಂತಂದರೆ ನಮ್ಮ ಒಳಗಡೆನೇ ಇರುವಂಥ ಈ ಕುಂಡಲಿನಿ ಅಂಶವನ್ನು, ಅಂದರೆ ಈ ಶಕ್ತಿಯನ್ನು ಯಾರು ಜಾಗೃತಪಡಿಸ್ಕೊಂಡಿರ್ತಾರೋ ಅಂಥವ್ರ ಹತ್ರ ಹಣ, ಆಸ್ತಿ, ಐಶ್ವರ್ಯ ನೆಲೆಸಿರುತ್ತೆ. ಅಥವಾ ಲಕ್ಷ್ಮಿ ಅಂಥವ್ರಿಗೆ ವರವನ್ನು ಕೊಟ್ಟು ದಯಪಾಲಿಸ್ತಾಳೆ. ನಮಗೆಲ್ಲರಿಗೂ ಲಕ್ಷ್ಮಿ ಸಿಗಲಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬೇರೆ. ಇದು ಕೇವಲ ಒಂದು ದಿನದ ಸಾಂಗ್ಯವಾಗದೆ 365 ದಿನವೂ ಮಾಡುವಂಥ ಒಂದು ಹಬ್ಬವಾಗಲಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.